ಅರ್ಜುನ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗುವುದಕ್ಕೆ ಈತನೇ ಕಾರಣ. ಮಹಾಭಾರತ ಕತೆ ನಮಗೆ ಸಾಕಷ್ಟು ಜೀವನ ಮೌಲ್ಯಗಳನ್ನು ತಿಳಿಸಿಕೊಡುತ್ತದೆ. ಮಹಾಭಾರತದ ಪ್ರಮುಖ ಪಾತ್ರಧಾರಿ ಮಹಾನ್ ಯೋಧನೆನಿಸಿಕೊಂಡ ಅರ್ಜುನ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದೇಕೆ ಗೊತ್ತಾ? ಮಹಾಭಾರತದಲ್ಲಿ ಅರ್ಜುನ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದು ಈತನಿಂದಲೇ. ಮಹಾಭಾರತ ಕತೆಗಳು ನಮಗೆ ಜೀವನ ಪಾಠವನ್ನು ಕಲಿಸುವುದು ಮಾತ್ರವಲ್ಲ, ಅನ್ಯಾಯದ ವಿರುದ್ಧ ಹೋರಾಡುವ ಮಾರ್ಗವನ್ನು ಕೂಡ ತಿಳಿಸಿಕೊಡುತ್ತದೆ. ಅಷ್ಟು ಮಾತ್ರವಲ್ಲ, ಮಹಾಭಾರತ ಕಥೆಯಿಂದ ನಾವು ಸಂಬಂಧಗಳ ಅರ್ಥವನ್ನು, ಪ್ರೀತಿಯನ್ನು, ಅಧಿಕಾರ ಮತ್ತು ಮೂಢನಂಬಿಕೆಗಳಿಗೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಪಾಂಡವರಲ್ಲಿ 5 ಜನ ಸಹೋದರರು. ಈ 5 ಸಹೋದರರು ಒಬ್ಬರನ್ನೊಬ್ಬರು ಎಂದಿಗೂ ಬಿಟ್ಟುಕೊಟ್ಟವರಲ್ಲ. ಆದರೆ ಅಷ್ಟೊಂದು ಪ್ರೀತಿ, ಸಾಮರಸ್ಯದಿಂದ ಇದ್ದ ಪಾಂಡವರ ಸಂಬಂಧದಲ್ಲೂ ಬಿರುಕು ಉಂಟಾಯಿತು. ಒಮ್ಮೆ ಅರ್ಜುನ ಮತ್ತು ಯುಧಿಷ್ಠಿರನ ನಡುವೆ ಮನಸ್ತಾಪ ಉಂಟಾದಾಗ ಅರ್ಜುನ ಯುದ್ಧವನ್ನು ಅರ್ಧಕ್ಕೆ ಬಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದನು ಎನ್ನುವ ಕಥೆಯಿದೆ. ಅರ್ಜುನ ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗುತ್ತಾನೆ. ಇದರ ಹಿಂದಿನ ಕಥೆಯೇನು? 1. ಕರ್ಣ ಮತ್ತು ಯುಧಿಷ್ಠಿರನ ನಡುವೆ ಯುದ್ಧ. ಮಹಾಭಾರತ ಕಥೆಯಲ್ಲಿ ಕುಂತಿ ಪುತ್ರನಾದ ಕರ್ಣನು ಕೌರವರ ಪರವಾಗಿ ನಿಂತು ಪಾಂಡವರ ವಿರುದ್ಧ ಯುದ್ಧ ಮಾಡಲು ಮುಂದಾಗುತ್ತಾನೆ. ಯಾಕೆಂದರೆ ಕರ್ಣ ಮತ್ತು ದುರ್ಯೋಧನ ಇಬ್ಬರೂ ಹೆಚ್ಚು ಆಪ್ತರಾಗಿದ್ದರು. ದುರ್ಯೋಧನ ಕರ್ಣನನ್ನು ತನ್ನ ಸಹೋದರನಂತೆ ನೋಡಿಕೊಳ್ಳುತ್ತಿದ್ದ. ಕರ್ಣ ಪಾಂಡವರಿಗೆ ದೊಡ್ಡ ಶತ್ರುವಾಗಿದ್ದನು. ಕರ್ಣ ಯಾವಾಗಲೂ, ಅಂದರೆ ಮಹಾಭಾರತ ಯುದ್ಧ ನಡೆಯುವುದಕ್ಕೂ ಮುಂಚೆಯಿಂದಲೂ ಪಾಂಡವರೊಂದಿಗೆ ಯುದ್ಧವನ್ನು ಮಾಡಿಕೊಂಡೇ ಬಂದವನಾಗಿದ್ದನು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಪಾಂಡವರು ಮತ್ತು ಕೌರವರ ನಡುವೆ ಯುದ್ಧ ನಡೆದಾಗ ಒಂದೆಡೆ ಕರ್ಣ ಮತ್ತು ಯುಧಿಷ್ಠಿರನ ನಡುವೆ ಯುದ್ಧ ಪ್ರಾರಂಭವಾಯಿತು. ಯುದ್ಧದಲ್ಲಿ ಕರ್ಣ ಯುಧಿಷ್ಠಿರನನ್ನು ಘಾಸಿಗೊಳಿಸಿದನು. ಆ ಸಮಯದಲ್ಲಿ ಯುಧಿಷ್ಠಿರನ ಸಾರಥಿಯು ಆತನನ್ನು ಕರ್ಣನಿಂದ ರಕ್ಷಿಸಿತು. ಗಾಯಗೊಂಡ ಯುಧಿಷ್ಠಿರನನ್ನು ನೋಡುವುದಕ್ಕಾಗಿ ಅರ್ಜುನ ಕೃಷ್ಣನೊಂದಿಗೆ ಬರುತ್ತಾನೆ. ಯುಧಿಷ್ಠಿರ, ಕರ್ಣ ನನಗೆ ಹಾನಿ ಮಾಡಿದ್ದರಿಂದ ನನ್ನ ಸಹೋದರ ಅರ್ಜುನ ಅವನನ್ನು ಕೊಲ್ಲುತ್ತಾನೆ ಎಂದುಕೊಂಡಿದ್ದ. ಆದರೆ ಅರ್ಜುನ ಕರ್ಣನನ್ನು ಕೊಲ್ಲದೇ ಇರುವ ವಿಚಾರ ತಿಳಿದಾಗ ಯುಧಿಷ್ಠಿರನಿಗೆ ಅರ್ಜುನನ ಮೇಲೆ ಕೋಪ ಹೆಚ್ಚಾಯಿತು. ಯುಧಿಷ್ಠಿರ ಅರ್ಜುನನ್ನು ಕುರಿತು, ನಿನ್ನ ಸಹೋದರನನ್ನು ಘಾಸಿಗೊಳಿಸಿದ ಆ ಕರ್ಣನನ್ನು ಕೊಲ್ಲದೆ ಹಾಗೆ ಬಂದಿರುವ ನಿನಗೆ ಈ ಬಿಲ್ಲು, ಬಾಣ ಹಾಗೂ ಯುದ್ಧ ಮಾಡುವ ಆಯುಧಗಳೇಕೆ? ಎಲ್ಲವನ್ನೂ ಬೇರೆಯವರಿಗೆ ಕೊಟ್ಟು ಹೋಗು ಎಂದು ಬೈಯುತ್ತಾನೆ. 2. ಅರ್ಜುನನಿಂದ ಯುಧಿಷ್ಠಿರನಿಗೆ ಅವಮಾನ. ಮಹಾಭಾರತದಲ್ಲಿ ಹೇಳಲಾದ ಈ ಕಥೆಯ ಪ್ರಕಾರ ಅರ್ಜುನನು ಯುಧಿಷ್ಠಿರನನ್ನು ಕುರಿತು, ನೀನು ನನ್ನ ಆಯುಧಗಳನ್ನು ಬೇರೆಯವರಿಗೆ ಕೊಡಲು ಮುಂದಾದರೆ ನಿನ್ನ ತಲೆಯನ್ನು ಕತ್ತರಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿದನು. ಅರ್ಜುನನು ಯುಧಿಷ್ಠಿರನ ತಲೆಯನ್ನು ಕತ್ತರಿಸಲು ಕತ್ತಿಯನ್ನು ಎತ್ತುವಾಗಲೇ ಯುಧಿಷ್ಠಿರನು ಕತ್ತಿಯನ್ನು ಎತ್ತಿಕೊಳ್ಳುತ್ತಾನೆ. ಆಗ ಶ್ರೀಕೃಷ್ಣ ಇಬ್ಬರನ್ನೂ ತಡೆದು ಅರ್ಜುನನ್ನು ಕುರಿತು, ಅರ್ಜುನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಬೇಕಾದರೆ ಅದು ಕೇವಲ ಕತ್ತಿ ಎತ್ತುವುದರಿಂದ ಕೊಲ್ಲುವುದು ಮಾತ್ರವಲ್ಲ, ಕಿರಿಯರಿಂದ ಅವಮಾನ ಮಾಡಿಸಿಕೊಳ್ಳುವುದು ಕೂಡ ಹಿರಿಯರಿಗೆ ಸಾವಿನ ಸಮಾನವೆಂದು ಹೇಳುತ್ತಾನೆ. ಆಗ ಅರ್ಜುನ ಯುಧಿಷ್ಠಿರನಿಗೆ ಅವಮಾನವನ್ನು ಮಾಡಿ ಹೋಗುತ್ತಾನೆ. 3. ಆತ್ಮಹತ್ಯೆಗೆ ಮುಂದಾದ ಅರ್ಜುನ. ಯುಧಿಷ್ಠಿರನಿಗೆ ತನ್ನ ತಮ್ಮ ಅರ್ಜುನನಿಂದಲೇ ಅವಮಾನಕರ ಮಾತುಗಳನ್ನು ಕೇಳಿ ಮನಸ್ಸಿಗೆ ತುಂಬಾ ನೋವಾಯಿತು. ಆಗ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಅರ್ಜುನ ಮಾಡಿದ್ದ ಪ್ರತಿಜ್ಞೆಯ ಬಗ್ಗೆ ಮನವರಿಕೆಯನ್ನು ಮಾಡಿ, ಅರ್ಜುನ ನನ್ನ ಸಲಹೆಯ ಮೇರೆಗೆ ಕರ್ಣನನ್ನು ಕೊಲ್ಲದೆ ಘಾಸಿಗೊಂಡ ನಿನ್ನನ್ನು ಮೊದಲು ನೋಡುವುದಕ್ಕಾಗಿ ಬಂದನು ಎಂದು ಹೇಳುತ್ತಾನೆ. ಇದನ್ನು ತಿಳಿದ ಯುಧಿಷ್ಠಿರನು ಅರ್ಜುನನನ್ನು ಕ್ಷಮಿಸಿದನು. ಆದರೆ ಅರ್ಜುನನು ತನ್ನ ಕಾರ್ಯಗಳಿಗೆ ವಿಷಾದಿಸಿದನು ಮತ್ತು ತುಂಬಾ ದುಃಖಿತನಾದನು. ಅವನು ಯುದ್ಧವನ್ನು ತೊರೆದು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದನು. ಆಗ ಶ್ರೀಕೃಷ್ಣನು, ನಿನ್ನನ್ನು ನೀನು ಹೊಗಳಿಕೋ, ಇದು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಸಮನಾಗಿರುತ್ತದೆ ಎಂದು ಹೇಳಿದನು. ನಮ್ಮನ್ನು ನಾವು ಹೊಗಳಿಕೊಳ್ಳುವುದು ಆತ್ಮಹತ್ಯೆ ಮಾಡಿಕೊಂಡಂತೆ ಎಂದು ಹೇಳಿದನು. ಅರ್ಜುನ ತನ್ನ ಹಿರಿಯ ಸಹೋದರನಾದ ಯುಧಿಷ್ಠಿರನಿಗೆ ತನ್ನಿಂದಾದ ಅವಮಾನವನ್ನು ಸಹಿಸಿಕೊಳ್ಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗುತ್ತಾನೆ. ಈ ಘಟನೆಯಿಂದ ಅರ್ಜುನನ ಮನಸ್ಸಿಗೆ ಮಾತ್ರವಲ್ಲ, ಯುಧಿಷ್ಠಿರನ ಮನಸ್ಸಿಗೂ ತುಂಬಾನೇ ನೋವಾಗಿತ್ತು ಎಂದು ಹೇಳಲಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.